ಟಾಪ್ 5 ತನಕ ಬಂದರು. ವೈಲ್ಡ್ ಕಾರ್ಡ್ ಎಂಟ್ರಿ ತೊಗೊಂಡು ಅಷ್ಟು ದಿನ ಇರೋದು ಸುಲಭ ಅಲ್ಲ, ತುಂಬ ಪೇಷನ್ಸ್ ಆಗಿದ್ದರು. ಬಟ್ ಅವರು ವ್ಯಕ್ತಿತ್ವದ ಬಗ್ಗೆ ಅಂದರೆ ಪೇಷನ್ಸ್ ಇರ್ತಾ ಇರಲಿಲ್ಲ, ಎಲ್ಲ ಹೊಡೆದಾಗ್ತಿದ್ರು ಮನೆಯಲ್ಲಿ. ಬಟ್ ಅಲ್ಲಿ ಆಗಿರಲಿಲ್ಲ, ತುಂಬ ಪೇಷನ್ಸ್ ಆಗಿದ್ರು. ಎಷ್ಟು ಖುಷಿ ಇಲ್ಲ, ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಹಿ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್, ಫುಲ್ ಒಂದು ಪರ್ಸ್ನಾಲಿಟಿನೇ ಚೇಂಜ್ ಆಯಿತು ಅದು ಹೋದ್ಮೇಲೆ. ಕೋಪ ಇರೋ ವ್ಯಕ್ತಿ ಆ ಥರ ಆಗೋದು ತುಂಬ ಕಷ್ಟ. ಒಂದು ಊಟ ಇಲ್ದಲೇ ಆಗಲಿ, ಇಲ್ಲಿ ಒಂದು 6 ಮೀಲ್ಸ್ ತಿನ್ನೋನು ಅಲ್ಲಿ ಹೋಗಿ ಒಂದು 2 ಚಪಾತಿ ತಿನ್ಕೊಂಡಿರೋದು ತುಂಬ ಕಷ್ಟ. ಕಂಪ್ಲೀಟ್ ಚೇಂಜ್ ಆಗಿದ್ದಾನೆ ಆ್ಯಂಡ್ ವೆರಿ ಹ್ಯಾಪಿ. ಟಾಪ್ 6ಅಲ್ಲಿ ಬಂದಿರೋದು ಇನ್ನೂ ಖುಷಿ ಆಯಿತು. ವೈಲ್ಡ್ ಕಾರ್ಡ್ ಎಂಟ್ರಿಲಿ ಹೋಗಿ ಟಾಪ್ 6ಗೆ ಬರೋದು ಇಟ್ಸ್ ನಾಟ್ ಈಸಿ ಅಂತ ಅನ್ನಿಸ್ತು ನನಗೆ. 25 kg ಕಡಿಮೆ ಆಗಿದ್ದಾರೆ. ಸೊ ವಿಲನ್ ಆಗಿದ್ದವರು ಹೀರೋ ರೇಂಜ್ಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಇವಾಗ ನೆಕ್ಸ್ಟ್ ಮಾಡ್ಲಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಏನೋ ಹೇಳ್ದಾಗಿತ್ತು. 5 ವರ್ಷ ಮಾಡ್ಲಿಂಗ್ ಮಾಡಿದ್ದೆ. ಸೌತ್ ಇಂಡಿಯಾ ಗ್ಲಾಡ್ರಾಕ್ಸ್ ಕೂಡ ವಿನ್ ಆಗಿದ್ದೀನಿ ನಾನು. ಮತ್ತೆ ಆ ಫೀಲ್ಡ್ಗೆ ಹೋಗೋಣ ಅಂತ ಆಸೆ ಇದೆ. ಸರ್ ಮಗನ ಬಗ್ಗೆ ಏನಾದರೂ ಕನ್ಸ್ಕೊಂಡಿದ್ದಾರೆ ಸರ್? ಅವನನ್ನ ಹೀರೋ ಮಗ ನೋಡೋಣ. 18 ತನಕ ನಾವೇನು ಹೇಳೋಕ್ಕಾಗಲ್ಲ. ಬಟ್ ಅವ್ನ ಪಾಡಿಗೆ ಅವನ್ನ ಬಿಟ್ಟಿದ್ದೀವಿ. ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಲೈಫು. ಸಪೋರ್ಟ್ ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವ್ನಿಗೇನು ಬೇಕೋ ಅದು ಮಾಡಿ. ರಘುವಣ, ಈಗ ಬಿಗ್ ಬಾಸ್ಗೆ ಎಲ್ಲ ಕಂಟೆಸ್ಟೆಂಟ್ಸ್ ಇಷ್ಟೊಳಗೆ ಒಂದು 12 ಸೀಸನ್ ಆಗಿದೆ. ಎಲ್ಲ ಹೋಗಿ ಹೊರಗಡೆ ಬಂದಮೇಲೆ ಇನ್ ಜನರಲ್ ನಾನು ಹೇಳ್ತಾ ಇರೋದು, ತಲೆ ಮೇಲೆ ಒಂದು ಕಿರೀಟ ಬಂದಾಗೆ ಒಂದು 2 ಮಂತ್ಸ್ 3 ಮಂತ್ಸ್ ಆ ಥರ ಜನರ ಬಿಹೇವಿಯರ್ ಇರುತ್ತೆ. ಅದಾದಮೇಲೆ ಆಟೋಮೆಟಿಕ್ TRP ಅವ್ರದ್ದು ಕಡಿಮೆ ಆಗುತ್ತೆ, ಲೋ ಆಗ್ತಾರೆ. ಕೆಲವರು ಕಳೆದೇ ಹೋಗ್ತಾರೆ, ಕೆಲವರು ಇನ್ನೂ ಎಕ್ಸಿಸ್ಟೆನ್ಸಲ್ಲಿ ಇರ್ತಾರೆ. ಬಟ್ ನೀವು ಒಂದು ಐಡಿಯಲ್ ಕಂಟೆಸ್ಟೆಂಟ್, ನೀವು ಆಗಿರ್ಬೋದು, ಧನುಷ್ ಆಗಿರ್ಬೋದು, ಒಂದು ರೀತಿಯ ಯಾವ ಥರ ಕಂಟೆಸ್ಟೆಂಟ್ಸ್ ಅಂದರೆ ಎಲ್ಲ ತಾಯಂದಿರಿಗೂ ಒಂದು ಇಷ್ಟ ಇದ್ದಂಥ ಒಂದು ಕಂಟೆಸ್ಟೆಂಟ್. ನಿಮ್ಮೊಂದು ಮೆಸೇಜ್ ಏನು ಈ ಎಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಓವರ್ ಆಲ್ ಯಾರು ಒಳಗೋಗಿ ಹೊರಗೆ ಬರ್ತಾರೆ, ನೆವರ್ ಟೇಕ್ ಇಟ್ ಟೂ ಹೈ, ನೆವರ್ ಟೇಕ್ ಇಟ್ ಟೂ ಲೋ ಅಂತೀರಾ? ಏನು ಹೇಳ್ತೀರಾ ಈ ಒಂದು ಮೆಸೇಜ್? ಏನಿಲ್ಲ, ಇಟ್ಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅಷ್ಟೇ. ಫೇಮ್ ಬಂದಾಗ ಅದನ್ನು ಹೋಲ್ಡ್ ಮಾಡೋದೇ ಒಂದು ಕ್ಯಾರೆಕ್ಟರ್. ಹೋಲ್ಡ್ ಮಾಡೋಕ್ಕಾಗಿಲ್ಲ ಅಂದರೆ ದೇರ್ ಬ್ಯಾಡ್ ಲಕ್ ಅಷ್ಟೇ. ಸೊ ಎಲ್ಲರಿಗೂ ಫೇಮ್ ಬರಲ್ಲ, ಬಂದಾಗ ಅದನ್ನ ಉಳಿಸ್ಕೋಬೇಕು. ಉಳಿಸ್ಕೊಂಡಿಲ್ಲ ಅಂದರೆ ಮತ್ತೆ ಯಾವತ್ತೂ ಆ ಥರ ಒಂದು ಫೇಮ್ ಬರಲ್ಲ ನಮ್ಮ ಲೈಫಲ್ಲಿ. ಸೊ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದು ಹೇಗೆ ನೀವು ಪ್ಲ್ಯಾನ್ ಮಾಡಿದ್ದೀರಾ? ಪ್ಲ್ಯಾನ್ ಇದೆ, ನೋಡೋಣ. ಕ್ಯಾರಿ ಫಾರ್ವರ್ಡ್ ಮಾಡ್ತೀನಿ. ಐ ಹ್ಯಾವ್ ಲಾಟ್ ಆಫ್ ಪ್ಲ್ಯಾನ್ಸ್. ಸೊ ಇವಾಗಿನ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ. ಮೂವಿನೇ ನನ್ನ ಮೇನ್ ಪ್ರಯಾರಿಟಿ ಹೇಳ್ದಂಗೆ. ಸೊ ಕುಕ್ಕಿಂಗ್ ಚಾನಲ್ ಆಗಲಿ, ರೆಸ್ಟೋರೆಂಟ್ ಆಗಲಿ, ನೋಡೋಣ ಎಲ್ಲಿ ತನಕ ದೇವ್ರು ಕರ್ಕೊಂಡು ಹೋಗ್ತಾರೋ ಅಲ್ಲಿ ತನಕ ಹೋಗೋದು. ಥ್ಯಾಂಕ್ ಯು.